ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ಗೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ ಇದು. ದರ್ಶನ್ ಅಭಿಮಾನಿಗಳು ನೋಡಲೇಬೇಕಾದಂತಹ ಸುದ್ದಿ. ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರಾ ಡಿ ಬಾಸ್? ಭಾರಿ ಸದ್ದು ಮಾಡುತ್ತಿದೆ ಇಂತಹದ್ದೊಂದು ಮಾತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿ ನಟ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ತು. ಅದಾದ ನಂತರ ಬಿಜೆಎಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಸಿಕ್ತು. ಅದಾದ ನಂತರ ರೆಗ್ಯುಲರ್ ಬೇಲ್ ಸಿಕ್ತು. ಅದಾದ ನಂತರ ನಟ ದರ್ಶನ್ ಕೈಯಲ್ಲಿದ್ದಂತಹ ರಿವಾಲ್ವರ್ ಅನ್ನ ಪೊಲೀಸರಿಗೆ ಶರಣಾಗತಿ ಮಾಡಿದ್ರು. ಅದಾದ ನಂತರ ಫಾರ್ಮ್ ಹೌಸಿಗೆ ಹೋದ್ರು. ಅದಾದ ನಂತರ ಬೆಂಗಳೂರು ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಿಗೂ ಹೋಗೋದಕ್ಕೆ ಅನುಮತಿ ಸಿಕ್ತು. ಇವೆಲ್ಲವೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಈವರೆಗೂ ಅವರ ಬಗ್ಗೆ ಅಥವಾ ಅವರ ಪರವಾಗಿ ನಡೆದಂತಹ ಡೆವಲಪ್ಮೆಂಟ್ಗಳು. ಆದ್ರೆ ಈಗ ಮತ್ತೆ ಪರಪ್ಪನ ಅಗ್ರಹಾರ ಸೇರ್ತಾರಾ ಎನ್ನುವಂತಹ ಮತ್ತೊಂದು ಚರ್ಚೆ ಈಗ ಶುರುವಾಗಿದೆ. ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರಾ ಡಿ ಬಾಸ್? ಭಾರಿ ಸಂಚಲನ ಮೂಡಿಸ್ತಾ ಇದೆ ಈ ತರಹದೊಂದು ಸುದ್ದಿ. ಫ್ರೀಡಮ್ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಇಷ್ಟಕ್ಕೂ ಡಿ ಬಾಸ್ ಪರಪ್ಪನ ಅಗ್ರಹಾರಕ್ಕೆ ಹೋಗೋದಕ್ಕೆ ಕಾರಣ ಏನು? ಡಿ ಬಾಸ್ ಪರಪ್ಪನ ಅಗ್ರಹಾರಕ್ಕೆ ಹೋಗುವ ಕಾರಣವೇನು? ವಿ ಆರ್ ಗೋಯಿಂಗ್ ಟು ಬ್ರೇಕ್. ಅವರ ಎಲ್ಲ ಹಾದಿಗಳು ಸದ್ಯಕ್ಕೆ ಸುಗಮವಾಗಿ ಇದೆಯಾ? ದರ್ಶನ್ ಮೇಲಿದ್ದ ಕೋರ್ಟ್ ಷರತ್ತುಗಳು ಸಡಿಲವಾಗಿವೆ. ಹೀಗಿದ್ದಾಗ ಡಿ ಬಾಸ್ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಹೋಗೋದು ಯಾಕೆ? ಸಮಸ್ಯೆಗಳ ಸರಮಾಲೆಯನ್ನೇ ಎದುರಿಸಿದ್ದ ದರ್ಶನ್ಗೆ ಮತ್ತೆ ಏನಾಯಿತು? ದರ್ಶನ್ ಮತ್ತಿನ್ನೇನಾದರೂ ಎಡವಟ್ಟನ್ನ ಮಾಡ್ಕೊಂಡ್ರ? ಅವರ ವಿರುದ್ಧ ಇರತಕ್ಕಂತಹ ಷರತ್ತುಗಳಿಗೆ ಸಡಿಲಿಕೆ ಸಿಕ್ತು. ಅದಾದ ನಂತರವೂ ಮತ್ತೆ ಜೈಲಿಗೆ ಹೋಗ್ತಾರೆ ಎನ್ನುವಂತಹ ಸುದ್ದಿ ಇದೆಯಲ್ಲ, ನಿಜಕ್ಕೂ ಕೂಡ ಒಂದರ್ಥದಲ್ಲಿ ಎಲ್ಲರನ್ನ ಆಶ್ಚರ್ಯಚಕಿತರನ್ನಾಗಿ ಮಾಡೋದ್ರಲ್ಲಿ ಸಂದೇಹ ಬೇಡ. ಸಮಸ್ಯೆಗಳ ಸರಮಾಲೆಯನ್ನ ಎದುರಿಸಿದಂತಹ ನಟ ದರ್ಶನ್ ಸಾಲು ಸಾಲು ಅಗ್ನಿ ಪರೀಕ್ಷೆಗಳನ್ನು ಎದುರಿಸಿದ್ರು ನಟ ದರ್ಶನ್ ಹಾಗಾದ್ರೆ ಮತ್ತಿನ್ನೇನಾದರೂ ತಪ್ಪು ಎಡವಟ್ಟುಗಳನ್ನು ಮಾಡ್ಕೊಂಡ್ರ? ಇದು ನಿಜವಾಗ್ಲೂ ದರ್ಶನ್ ಜೈಲಿಗೆ ಹೋಗೋ ಸುದ್ದಿ ಅಲ್ಲ. ನಿಜವಾಗಲೂ ದರ್ಶನ್ ಜೈಲಿಗೆ ಹೋಗೋ ಸುದ್ದಿ ಅಂತೂ ದೇವರಾಣೆ ಅಲ್ಲ. ಆದರೆ ಅವರ ಅಭಿಮಾನಿಗಳು ಇಟ್ಟಿರುವ ಹೊಸ ಹೆಸರಷ್ಟೇ. ಹಾಗಾದ್ರೆ ಮತ್ತೆ ಏನಕ್ಕೆ ಅವರು ಅಲ್ಲಿಗೆ ಹೋಗ್ತಿದ್ದಾರೆ? ಅವರ ಅಭಿಮಾನಿಗಳು ಇಟ್ಟಿರುವ ಹೊಸ ಹೆಸರು. ಹಾಗಾದ್ರೆ ಮತ್ತೆ ಏನಕ್ಕೆ ಅವರು ಎಲ್ಲಿಗೆ ಹೋಗ್ತಿದ್ದಾರೆ ಹೀಗಂತ ಕೂಡ ಕೇಳಲೇಬೇಡಿ. ದರ್ಶನ್ಗೆ ಶೂಟಿಂಗ್ ಇಲ್ಲ ಪರಪ್ಪನ ಅಗ್ರಹಾರಕ್ಕೆ. ಡಿ ಬಾಸ್ ದರ್ಶನ್, ಇದು ಅಭಿಮಾನಿಗಳು ದರ್ಶನ್ಗೆ ಇಟ್ಟಿರುವಂತಹ ಹೊಸ ಹೆಸರು. ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸೌಂಡ್ ಆಗ್ತಾ ಇದೆ. ದರ್ಶನ್ ಅವರ ಹೊಸ ಹೆಸರಿಗೆ ಡಿ ಬಾಸ್ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಹಾಗಾದರೆ ಆ ಹೆಸರೇನು? ಹಾಗಾದರೆ ಆ ಹೆಸರು ಇದು ದರ್ಶನ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಅವರ ಅಭಿಮಾನಿಗಳು ಕೂಡ ತುಂಬ ಇಷ್ಟಪಡುವಂತಹ ಸುದ್ದಿ. ದರ್ಶನ್ ಮತ್ತೆ ಜೈಲಿಗೆ ಹೋಗ್ತಾ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲೇನು ಮತ್ತೆ ಜೈಲಿಗೆ ಹೋಗ್ತಾ ಇಲ್ಲ. ಆದರೆ ದರ್ಶನ್ ಪರಪ್ಪನ ಅಗ್ರಹಾರಕ್ಕೆ ಅಂಥೇಳಿ ಜನ ಅವರಿಗೆ ಹೊಸ ಹೆಸರಿಟ್ಟಿದ್ದಾರೆ. ಆ ಹೆಸರಲ್ಲಿ ಅಭಿಮಾನಿಗಳು ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ಅಥವಾ ದರ್ಶನ್ ಪರವಿರೋಧ ಎಷ್ಟು ಚರ್ಚೆ ಆಗ್ತಾ ಇದೆ ಎನ್ನುವಂತಹದ್ದು ಬಹಳಷ್ಟು ಕುತೂಹಲ.